welcome to Lucknow. Yes. ಎಲ್ರಿ ನಮಸ್ಕಾರ. ಇವತ್ತಿನ ಒಂದು ಸ್ಪೀಡ್ ಹೊಸ ವಿಡಿಯೋಗೆ ಸ್ವಾಗತ ನಿಮಗೆ. 2 ತಿಂಗಳಲ್ಲಿ ಯಾರಾದರೂ ಒಬ್ಬ ಅಯೋಧ್ಯೆಗೆ ಶ್ರೀರಾಮನಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಮಾತ್ರ. ಅದಕ್ಕಾಗಿ ಅಯೋಧ್ಯ ಶ್ರೀರಾಮಚಂದ್ರನಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಇವತ್ತು ಅಯೋಧ್ಯೆ ಕಡೆಗೆ ಹೋಗುವಂಥ ಒಂದು ಚಾನ್ಸ್. ಸೊ ಲಾಸ್ಟ್ ಟೈಮ್ ಹೋಗೋ ಫುಲ್ ಇಲ್ಲಿ ಫಾರಿನಿಗೆ ಹೋದಾಗೆ ಕೂಗಿಕೊಂಡಿದ್ರಿ. ಇವತ್ತು ಖುಷಿ ಆಗ್ತದೆ. ಜಸ್ಟ್ 4 ದಿನದ ಟೂರಿಗೆ ಹೋಗಿ ಬರ್ತಾ ಇದ್ದೇವೆ. ಸೊ ಎಂತ ಹೇಳ್ತೀರಿ ಪರಮ್ಮ? ಹೇಳಿ. ಆ್ಯಕ್ಚುಲಿ ಈ ಸಲ ನಮ್ಮ ಟೂರಲ್ಲಿ ಇರ್ತಕ್ಕಂಥವ್ರು ಪುತ್ತೂರು ಅವರು, ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸಿಂದ. ಅದಕ್ಕಾಗಿ ಒಂದು ಒಳ್ಳೆ ಜರ್ನಿ. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸೀದಾ ಲಕ್ನೋ, ಆಮೇಲೆ ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್. ಒಳ್ಳೆ ರೀತಿಯಲ್ಲಿ ಹೋಗಿ ಬನ್ನಿ ಅಂತ ಹೇಳುದು. ಎಂತಾರ ಬೇಕು ಅಯೋಧ್ಯೆಯಿಂದ? ಅಯೋಧ್ಯೆಯಲ್ಲಿ ಸೀರೆಗೆ ರೇಟ್ ಕಡಿಮೆ ಅಂತೆ. ಅಯೋಧ್ಯೆಯಲ್ಲಿ ಯಾರು ಹೇಳಿದ್ರು ಕಮ್ಮಿ ಅಂತ? ಅಲ್ಲಿ ಹೇಳಿದ್ರು ಮೊನ್ನೆ ಹೋದವರು. ಯಾರು ಹೋದ್ರು ಮೊನ್ನೆ? ನಾನೇ ಹೋದ್ದು. ನೀನಲ್ಲ ಅಣ್ಣ, ಬೇರೆ ಯಾರೋ ಹೇಳಿದ್ರು ಕಮ್ಮಿ ಅಂತೆ. ಅದು ಇಲ್ಲಿ ಬನ್ರಸ್ ಅಲ್ಲಿ ಕಾಶಿಯಲ್ಲಿ ಅಲ್ಲ, ಅಲ್ಲಿ ಜಾಸ್ತಿ. ಓಕೆ, ಆಗ ಸಾರಿ ಬೇಕು ಅಂತ ಹೇಳಿದೆ ನೀನು. ಕಡಿಮೆ 200 ರೂಪಾಯಿ ಇದೆಲ್ಲ. ಓಕೆ ಸರಿ, ಆದ್ರೆ ಸರಿ ಬರ್ತೇನೆ ಆಯ್ತಾ. ಬಾಯ್ ಬಾಯ್, ಸಿಗುವ ಮತ್ತೆ. ಶುಭವಾಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ಹೇಳು. ನಮ್ಮೊಟ್ಟಿಗೆ ಒಂದು 25 ಜನ ಇದ್ದಾರೆ. ಎಲ್ರು ಕೂಡ ಒಳ್ಳೆ ರೀತಿಯಲ್ಲಿ ಅಯೋಧ್ಯೆ, ಕಾಶಿ ಎಲ್ಲೆಲ್ಲ ಹೋಗ್ತೀರಿ ಅಲ್ಲೆಲ್ಲ ಹೋಗಿ ಒಳ್ಳೆ ರೀತಿಯಲ್ಲಿ ನೋಡಿ. ನಿಂಗೆ ಹೋಗ್ಲಿಕ್ಕೆ ಆಸೆ ಉಂಟಾ ಅಯೋಧ್ಯೆಗೆ? ನನಗೆ ಈಗ ಇಲ್ಲ, ನೋಡಿ ಸ್ವಲ್ಪ ಟೈಮ್ ಕಳೆದು ಓಕೆ ಹೋಗಿ ಬರುವಲ್ಲ. ಎಸ್ ಜೈ. ಸರಿ, ಹೊರಟೆಲ್ಲ ಆಯ್ತು. ಎಲ್ರಿಗೆ ಹೋಗುವಾಗ ಎಂತ ಹೇಳ್ತೀರಿ ಲಾಸ್ಟಿಗೆ? ಆಲ್ ದಿ ಬೆಸ್ಟ್. ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇವ್ರು ನೋಡಿ ಬೇಜಾರ. ಯಾಕೋ ಅಳ್ತಿದ್ಯಾ? ಫುಲ್ ಅಳೋದಕ್ಕೆ ರೆಡಿ ಆಗಿದ್ದಾರೆ. ಅಳ್ಬೇಡ ಕೃಷ್ಣ ಪ್ಲೀಸ್. ಸತ್ಯ ಇವನು ಕಮೆಂಟ್ ಮಾಡಿ, ಇವನು ಬೇಜಾರದಲ್ಲಿ ಇದ್ದಾನೆ ಅಲ್ವಾ? ನೆಕ್ಸ್ಟ್ ಟೈಮ್ ನಾನು ಮತ್ತೆ ಕೃಷ್ಣ ಹೋಗ್ತೀವಿ 100%. ಸೊ ಈ ಸ್ಟುಡಿಯೋಗೆ ಇವಾಗ ಒಬ್ರು ಬರ್ತಾ ಇದ್ದಾರೆ, ನನ್ನ ಬೆಸ್ಟ್ ಸಪೋರ್ಟರ್ ಅಂತ ಅವ್ರಿಗೆ ಹೇಳ್ಬೋದು. ತಗೊಂಡು ಹಿಡ್ಕೊಂಡಿರಿ ಕ್ಯಾಂಡಿಡೇಟ್ ಆಗಿ ಬಂದಾಗ ಎಂತ ಮಾಡಿದಾರೆ ಎಸ್. ಹೇಗಿದ್ದೀರಿ? ಪ್ಲೀಸ್. ಅಲ್ಲ, ಅಲ್ಲಿಂದ ಇಲ್ಲಿರ ಕಾಣಲಿಲ್ಲ ಅಲ್ಲ ನೋಡಿ. ಇವರೇ ನಮ್ಮ ಸ್ಟುಡಿಯೋಕ್ಕೆ ಆಕ್ಚುಲಿ ತುಂಬಾ ಸಪೋರ್ಟಿವ್ ಮಾಡ್ತಕ್ಕಂತಹ ವ್ಯಕ್ತಿತ್ವ. ನನಗೆ ಸುಮಾರು ವಿಡಿಯೋಗಳಲ್ಲಿ ಬಂದಿದ್ದಾರೆ ಇವರು, ಅಂದ್ರೆ ಅಡುಗೆಯಲ್ಲಿ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಫಸ್ಟ್ ಟೈಮ್ ಬಂದಿದ್ದಾರೆ. ಸ್ವಾಗತ. ಎಷ್ಟೊತ್ತಿಗೆ ಕರೆದಿದ್ದಾರೆ ಬನ್ನಿ ಬನ್ನಿ ಅಂತ. ಸೊ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್, ಸಿಟ್. ಇದು ನಿಮ್ಮ ಆಸನ. ಇವತ್ತು ಯಾಕೆ ಆಶಾ ನಾಯಕ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೊಸ ಎಪಿಸೋಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅಲ್ಲ. ನಾವೆಲ್ಲ ಜೊತೆಯಾಗಿ ಕಾಮಧೇನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮೂಲಕ ಇಲ್ಲಿ ಹೋಗ್ತಾ ಇದೀವಿ. ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ ಹೋಗ್ತಾ ಇದಾವೆ. ಸೊ ಲೆಟ್ಸ್ ವೆಲ್ಕಮ್ ಆಶಾ ನಾಯಕ್. ಯೂಟ್ಯೂಬ್ ಚಾನಲ್ ಕೂಡ ಬರುವುದಿಲ್ಲ. ಸೊ ಅವ್ರು ಬಂದಾಗ ಅವರಿಗೆ ಒಂದು ಸ್ಪೆಷಲ್ ಆಗಿರುವಂತಹ ಟ್ರೀಟ್ ಇದೆ. ಬನ್ನಿ, ನಮ್ಮ ಒಂದು ಸಣ್ಣ ಒಂದು ಗೌರವ. ಅವತ್ತೇ ನೀವು ಬರಬೇಕಿತ್ತು. ಪ್ಲೀಸ್, ನಿಮ್ಮ ದೊಡ್ಡ ಸಪೋರ್ಟಿಗೆ ಧನ್ಯವಾದ. ಜೊತೆಗೆ ಈ ಸ್ಮರಣಿಕೆ ಪಡೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತೀರಿ 2 ಮಾತು ನಮ್ಮ ಸ್ಟುಡಿಯೋಕ್ಕೆ? ತುಂಬಾ ಖುಷಿ ಆಗ್ತಿದೆ. ಓಕೆ, 1 ವರ್ಷ ಆಗ್ತಾ ಬಂತು. ಹೌದು, ಡಿಸೆಂಬರ್ 25ಕ್ಕೆ ಅವತ್ತು ಬರ್ಬೇಕಿತ್ತು, ಇನ್ವೈಟ್ ಮಾಡಿದ್ರಿ. ಹೌದು, ಬಟ್ ಆಗ್ಲಿಲ್ಲ. ಸೊ ಇವತ್ತು ಬಂದಿದ್ದೀರಿ. ಥ್ಯಾಂಕ್ ಯು. ಅಯೋಧ್ಯೆಗೆ ಹೋಗೋದಕ್ಕಿಂತ ಮೊದಲೇ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಎಸ್, ಇನ್ನೆಲ್ಲ ಒಂದು 4 ದಿನ ನಾವೆಲ್ಲ ಜೊತೆಲಿ ಇರ್ತೇವೆ. ಇವರ ಅಮ್ಮ ಇದ್ದಾರೆ, ಹಾಗೆ ನಾವೆಲ್ಲ ಫ್ಯಾಮಿಲಿ ಆಗಿ ಒಂದು ಟ್ರಿಪ್ ಅನ್ನು ಎಂಜಾಯ್ ಮಾಡ್ತಾ ಇದ್ದೇವೆ. ಸೊ ಫ್ಲೈಟ್ ಅಲ್ಲಿ ಫಸ್ಟ್ ಟೈಮ್ ಇವ್ರು ಕೂಡ ಹೋಗ್ತಾ ಇದಾರಲ್ಲ. ಓಕೆ, ಎಂಜಾಯ್ ಮಾಡಿ. ಒಟ್ಟಾರೆಯಾಗಿ ಇರುವಂತಹ ಶಾರ್ಟ್ ಲೈಫ್ ಅನ್ನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿಕೊಡ್ತಾ ಈ ನಮ್ಮ ಟ್ರಿಪ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಬನ್ನಿ, ಈ ಕಂಪ್ಲೀಟ್ ಆಗಿರುವಂತಹ ಜರ್ನಿಯನ್ನ ಎಂಜಾಯ್ ಮಾಡಿ ನಮ್ಮ ಜೊತೆಗೆ. ಥ್ಯಾಂಕ್ ಯು. ನಮ್ಮ ಸುಳ್ಯದಿಂದ ಜರ್ನಿ ಶುರು. ಮಹೇಶಣ್ಣ ನಮಸ್ತೆ. ಎಲ್ಲ ನೋಡಿ ಹಿಂದೆ ಕೂತ್ಕೊಂಡಿದ್ದಾರೆ. ಎಲ್ಲರ ಪರಿಚಯ ನಾನು ಈಗ ಮಾಡೋದಿಲ್ಲ, ಎಲ್ಲ ಕೂಡ ಮಾಡುವಂತ ಪರಿಚಯ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ ನಾಳೆ. ಎಲ್ಲಿಂದ? ಏರ್ಪೋರ್ಟ್ ಇಂದ. ಸುಮಾರು ಜನ ಫಸ್ಟ್ ಟೈಮ್ ಫ್ಲೈಟ್ ಹತ್ತೋರಿದ್ದಾರೆ. ನಮ್ಮ ಡ್ರೈವರ್ ಬೆಂಗಳೂರು ಬಿಡೋರು. ಅಣ್ಣ ನಮಸ್ತೆ. ಎಂಚೋಲ್ಲರೆ ಓಕೆ. ಒಂದು ವ್ಯಾನ್ ಪುದರ್ ಎಸ್, ಜೈ ಗುರುದೇವ್ ವ್ಯಾನ್ ಹಿಡ್ಕೊಂಡಿಲ್ಲ ಬೆಂಗಳೂರು ಮುಟ್ಟ ಇರು ಪುದರ್ ಬನ್ನಿ. ರಮೇಶ್ ಮೇರು. ಸೊ ನಮ್ಮ ಬೆಂಗಳೂರು ಮುಟ್ಟದ ಸಾರಥಿ ರಮೇಶ್ ಏರು. ಎಲ್ಲರೂ ಇಲ್ಲಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಪಾಪ ಈ ಜನದ ಮಾತ್ರ ಭಂಗ ಉಂಟು ಬಾರಿ. ಬೆಂಗಳೂರು ಬಿದ್ರಿಗೆ ಸ್ವಲ್ಪ ಹೈಟ್ ಕಮ್ಮಿ ಅವರು. ಹಾಗೆ ಎಸ್, ಇನ್ನೇನಿದ್ರು ನಾನು ದೇವನಹಳ್ಳಿ ಏರ್ಪೋರ್ಟಲ್ಲಿ ಸಿಗ್ತೇನೆ. ಮತ್ತೆ ಮಾತಾಡುವ. ಜೈ. ಮತ್ತೆ ನಿಮಗೇನಾದರೂ ಟೂರಿಸಮ್ಗೆಲ್ಲ ಬೇಕು ಅಂತ ಹೇಳಿದ್ರೆ ಇವರನ್ನು ಕೂಡ ನಮ್ಮ ಕಾಂಟ್ಯಾಕ್ಟ್ ಆಗಿ, ನಮ್ಮ ರಮೇಶ್ ಅಣ್ಣನನ್ನು. ಜೈ ಗುರುದೇವ್ ವ್ಯಾನಲ್ಲಿ ಒಳ್ಳೆ ತಗೊಂಡು ಹೋಗ್ತಾರೆ. ಯಾಕಂದರೆ ಅವರ ಸ್ಮೈಲೇ ಫಸ್ಟ್ ನನಗೆ ತುಂಬ ಇಷ್ಟ ಆಯಿತು.
ಸೊ ಮತ್ತೆ ಸಿಗುವ ಅಲ್ಲ ಮಚ್ಚಣ್ಣ, ಜೈ. ಫೈನಲಿ ಬ್ಯಾಂಗ್ಳೂರು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ರೀಚ್ ಆಗಿರೋ ಟೈಮ್ ನೋಡಿ 1:30 ಗಂಟೆ. ಭಾಳ ಬೇಗನೆ ರೀಚ್ ಆಗಿದ್ವಿ. 6 ಗಂಟೆಗೆ ಸುಳ್ಳಿಯಿಂದ ಹೊರಟ್ರೆ 1:30 ಗಂಟೆಗೆ ಇವಾಗ ಬೆಂಗಳೂರು ಏರ್ಪೋರ್ಟ್. ಸೊ ಭಾಳ ಸ್ಪೀಡ್ ಕರ್ಕೊಂಡು ಬಂದರು ನಮ್ಮ ಡ್ರೈವರ್ ರಮೇಶ್ ಅವರು. ಸೊ ಇನ್ನು ನಮ್ಮ ಫ್ಲೈಟ್ ಇರೋದು ಮಾರ್ನಿಂಗ್ 6:30 to 7. ಸೊ ಅಷ್ಟೊತ್ತವರೆಗೆ ಇಲ್ಲಿ ವೆಯ್ಟ್ ಮಾಡಬೇಕು. ಸೊ ಮಾಡುವ, ಎಲ್ಲ ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಸೊ ಸ್ವಲ್ಪ ವೆಯ್ಟ್ ಮಾಡಿದ್ರು ನೋ ಪ್ರಾಬ್ಲಮ್. ಬಟ್ ಕಾಯ್ದ್ರಲ್ಲಿ ತೊಂದರೆ ಇಲ್ಲ. ಬಟ್ ಲೇಟಾಗಿ ಬಂದರೆ ಇದು ಟ್ರೈನು ಅಲ್ಲ, ಬಸ್ಸು ಅಲ್ಲ, ನಮ್ಮನ್ನು ಕಾಯೋದಿಲ್ಲ ಅಲ್ವಾ. ಸೊ ನೋಡಿ ಎಲ್ಲ ಇಳಿತಾ ಇದ್ದಾರೆ. ರಮೇಶಣ್ಣ ಥ್ಯಾಂಕ್ ಯು. ಪನ್ನ ಟೈಮ್ ಹಿಡಿದು ಬೇಗನೆ ನಮ್ಮ ರೀಚ್ ಆಯ್ತು ಆಯ್ತಾ? ಓಕೆ, 5 ಗಂಟೆಗೆ ಸುಳ್ಳು ಹಿಡಿದು ಬಿಡಿಯಾ, ಬಟ್ 1:00ಕ್ಕೆ ರೀಚ್ ಆಯ್ತು ಕರೆಕ್ಟ್ ಆಗಿ. ಥ್ಯಾಂಕ್ ಯು, ಒಳ್ಳೆ ಸೇಫ್ ಆಗಿ ಕರ್ಕೊಂಡು ಬಂದರು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಜತ್ತೊಂದಿಲ್ಲರಿ ಸಿಗುವ ಬನ್ನಿ. ಫೈನಲಿ ಸೇಫ್ ಆಗಿ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗಿದ್ದೇವೆ. ಎಲ್ಲರೂ ಕೂಡ ಹ್ಯಾಪಿ ಫೇಸ್. ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋರು ಕೆಲವು ಜನ ಆದರೆ ಇವರು ಆಲ್ರೆಡಿ ಫ್ಲೈಟಲ್ಲಿ ಹೋಗಿದ್ದಾರೆ. ಸೊ ಬನ್ನಿ ಎಲ್ಲ. ರಾತ್ರಿ 1:30 ಗಂಟೆ 1:30. ಇವ್ರಿ ಥ್ಯಾಂಕ್ ಯು. ಬನ್ನಿ ಒಂದು ಫೋಟೋ ಬನ್ನಿ. ಎಸ್, ಫಸ್ಟ್ ಟೈಮ್ ಮೇಡಮ್ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದಿದ್ದಾರೆ. ಏರ್ಪೋರ್ಟಿಗೆ ಬಂದಿದ್ದೀರಿ ಇದ್ರ ಮೊದಲು? ಇಲ್ಲ, ಫಸ್ಟ್ ಟೈಮ್ ಇವತ್ತು ಫ್ಲೈಟಲ್ಲಿ ಹಾರ್ತಾ ಇದ್ದಾರೆ ಇಲ್ಲಿಂದ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ನೇರ ಲಕ್ನೋ ಕಡೆಗೆ. ಸೊ ಎಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ, ತುಂಬ ಹ್ಯಾಪಿ ಆಗಿದ್ದಾರೆ ಅಂತ ಇವರು. ಸೊ ನೋಡಿ, ಜೊತೆಗೆ ಇವರೆಲ್ಲ ಕೂಡ ಅಯೋಧ್ಯ ಕಾಶಿ ಜೊತೆಗೆ ಪ್ರಯಾಗ್ರಾಜ್ ಯಾತ್ರೆ ಮಾಡ್ತಾ ಇದ್ದಾರೆ. ಸೊ ಖುಷಿದ್ದೀರಿ ತುಂಬಾ ಖುಷಿ. ಎಸ್, ಎನಿವೇ ಹೋಗುವ, ಜರ್ನಿ ಪೂರ್ತಿ ಜೊತೆಯಾಗಿರ್ತೇವೆ. ಏರ್ಪೋರ್ಟ್ ವೈಭವ ಹೇಗಿದೆ ತೋರಿಸ್ಬೇಕಾಗಿಲ್ಲ ಯಾರಿಗೂ. ಸೊ ಆಲ್ಮೋಸ್ಟ್ ಗೊತ್ತಿರ್ತದೆ, ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೋಡಿರ್ತೀರಿ ಬಂದಿರುವಾಗ. ಈಗ ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಲಿಕ್ಕಿದೆ. 2 ಗಂಟೆ ಆಯಿತು. 3, 4, 5, 6 4 ಅವರ್ಸ್ ವೆಯ್ಟ್ ಮಾಡಬೇಕು. ನೋ ಪ್ರಾಬ್ಲಮ್. ಸಿಕ್ಕಿದ್ರೆ ಅಂತ ಸ್ವಲ್ಪ ಬೇಗ ಹೊರಟು ಬಂದ. ನೈಟ್ ಟ್ರಾಫಿಕ್ ಸಿಗುದಿಲ್ಲ ರೀ. ಆದ್ರೂ ಗೀದ್ರು ಏನಾದರೂ ಆದರೆ ಅಲ್ವಾ? ಆನ್ ಟೈಮ್ ಇರಬೇಕಲ್ಲ. ಎಸ್, ನೋಡುವ ಈಗ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡುವ. ಎಲ್ಲಿ ಇಂಥ ಬಗ್ಗೆ ಯಾರಿಗೆ ಸಿಗ್ತದೆ? ಎಂಥ ಬಗ್ಗೆ ಗೊತ್ತಾಯ್ತಾ? ನಿದ್ದೆ ಮಾಡುವ ಎಲ್ಲಿ ಬಗ್ಗೆ? ಏರ್ಪೋರ್ಟಲ್ಲಿ ಕೂಡ ನಿದ್ದೆ ಮಾಡುವ ಬಗ್ಗೆ ಯಾರಿಗೆ ಸಿಗ್ತದೆ? ಎಸ್, ಚಲ್. ನಮ್ಮ ಹರೀಶ್ ಅಣ್ಣ ಫೈನಲಿ ನಾವು ಮೀಟ್ ಆದ್ವಿ. ಎಂಜಲ್ ಹರೀಶ್ ಅಣ್ಣ. ಓಕೆ, ಇದೆಲ್ಲ ನಮ್ಮ ಟೀಮ್. ಮಾರ್ನಿಂಗ್ ಟೈಮ್ ಇವಾಗ 6:44 ಆಯಿತು. 6:45 ಆಯಿತು. ಫೈನಲ್ ನಮ್ಮ ಜರ್ನಿ ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಪ್ರಾರಂಭ ಆಗ್ತಾ ಇದೆ, ಇನ್ನು ಲಕ್ನೋ ಕಡೆಗೆ. ಫೈನಲಿ ಲಕ್ನೋ ರೀಚ್ ಆದ್ವಿ. ಟೈಮ್ ಕರೆಕ್ಟ್ ನೋಡಿ 9:44. ಇದು ಲಕ್ನೋ ಏರ್ಪೋರ್ಟ್. ರೀಚ್ ಆಗೋಗ್ಲಿ ಸಖತ್ ಹೀಟ್ ಇದೆ, ಒಳ್ಳೆ ಬಿಸಿಲಿದೆ. 10 AM ಆಯ್ತಲ್ವ. ಸೊ ನೋಡ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ ಎಲ್ಲ ಸ್ವಲ್ಪ ಫಾಲೋಅಪ್ ಮಾಡಿ. ಮತ್ತೊಮ್ಮೆ UPಯ ಈ ಒಂದು ಪುಣ್ಯವಾದ ಮಂಡಿಗೆ ಎಲ್ರಿಗೂ ವೆಲ್ಕಮ್. ಓ 20 ಇದು ಹೇಗೆ ಜರ್ನಿ ವಿಹಾನ್? ಸೂಪರ್. ಎಸ್, ವಿಹಾನ್ಗೆ ಖುಷಿ ಆಯ್ತಂತೆ, ಎಲ್ರಿಗೂ ಖುಷಿ ಆಗಿರುತ್ತೆ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಬಂದಿದ್ದು? ಇಲ್ಲ ಅಲ್ಲ, ಬಂದಿದೆಯಲ್ಲ. ಎಷ್ಟಲ್ಲಿ ಬಂದಿದ್ದೆ? 8. ಅದನ್ನು ಬೇರೆ ಕರೆಕ್ಟಾಗಿ ಕೌಂಟ್ ಮಾಡಿ ಇಟ್ಕೊಂಡಿದ್ದಾನೆ. ಸೊ ಇದು 9ನೇ ಸಲ. ಎಸ್, ಇವಾಗ ಬ್ಯಾಗ್ ತಗೊಂಡು ನಮ್ಮ ಬಸ್ ರೆಡಿ ಇರುತ್ತೆ. ಸೊ ಅಲ್ಲಿ ಹೋಗೋಣಲ್ಲ. ಎಸ್, ಭಯ ಆಯ್ತಾ? ಸತ್ಯ? ಮತ್ತೆ ಹೇಗಿತ್ತು ಟೀ ಫ್ಲೈಟಲ್ಲಿ? ಒಳ್ಳೇದಿರಲಿಲ್ಲ ಅಂತೆ ಎಲ್ಲ ಹೇಳ್ತಿದ್ರು. ಸೊ ಇವಾಗ ಎಲ್ಲಿದ್ದೇವೆ? ಎಸ್, ಲಕ್ನೋ ಏರ್ಪೋರ್ಟಿಗೆ ವೆಲ್ಕಮ್. ಯಾವ್ದ್ರಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್? ಎಲ್ಲಿಗೆ? ಎಸ್, ಅಯೋಧ್ಯೆಯ ಕಡೆಗೆ ಪಯಣ.
ಲಕ್ನೋ ಟು ಅಯೋಧ್ಯೆ ಇನ್ನೊಂದು 180 ಕಿಲೋಮೀಟರ್ ಜರ್ನಿ ಇದೆ. ಓಕೆ, ನಿಮ್ಮ ಹಿಂದೆ ನೋಡಿ ಏನಿದೆ ಅಂತ. ನಾನೇ ಇದ್ದೀನಿ ಅಲ್ಲಿ ಬೋರ್ಡಲ್ಲಿ, ಹೋಲಿ. ಸೊ ಎಲ್ರಿಗೂ ವೆಲ್ಕಮ್ ಲಕ್ನೋಗೆ. ಎಲ್ಲ ನೋಡಿ, ಲಕ್ನೋ ಬಿಸಿಲು ಬಹುತ್ ಗರ್ಮಿ ಹೇ. ಗರ್ಮಿ ಕ್ಯಾ? गर्मी है बहुत. ಎಸ್. ಬ್ರೇಕ್ಫಾಸ್ಟ್ ಮಾಡಿದ್ರಾ? ಇಡ್ಲಿ ಇಲ್ಲ, ಯಾಕೆ ಕಟ್ಟಿಟ್ಟಿದ್ದೀರಾ? ಹಾಗೆ ಉಂಟು. ಇದೆಲ್ಲ ನಮ್ಮ ಟೀಮ್ ನೋಡಿ, ಎಲ್ಲರೂ ಕರ್ನಾಟಕ ಬಿಟ್ಟು ಬಂದು ಲಕ್ನೋದಲ್ಲಿದ್ದಾರೆ, ಯು ಪಿಯಲ್ಲಿ. ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಿ? ಹೇಗಾಯ್ತು ಜರ್ನಿ ಎಲ್ಲ? ಶೀತ ಆಯ್ತಾ? ಸೊ ಇವಾಗ ಇಲ್ಲಿಗೆ ಬಸ್ ಬರ್ತದೆ, ಬಸ್ಸಲ್ಲಿ ಅಯೋಧ್ಯೆ ಕಡೆಗೆ ಡೈರೆಕ್ಟ್ ಪ್ರಯಾಣ. ಹರೀಶ್ ಇದ್ದಾರೆ, ಇವರು ನಮ್ಮ ವಿಡಿಯೋ ನೋಡಿ ಬಂದು ಜಾಯ್ನ್ ಆಗಿ ಬಂದಿದ್ದಾರೆ. ಸರ್ ಇರ್ಬೋದಾರೆ? ಮುಖೇಶ್ ವೆಲ್ಕಮ್. ಮಹೇಶ್, ಓಕೆ, ಮುಖೇಶ್ ಮಹೇಶ್ ಒಂದು. ಓಕೆ ಸರ್ ನಮಸ್ತೆ. ಓಕೆ, ಅಯೋಧ್ಯೆಗೆ ಬರಪಣಂಚಿನ ಬಾರಿ ಮಲ್ಲ ಪುಣ್ಯ ಒಂಜಿ. ಸರ್ ಒಂಜಿ 180 ಕಿಲೋಮೀಟರ್ ಉಂಟಾ ಹರೀಶಣ್ಣ ಜರ್ನಿ? 135. ಓಕೆ, 135 ಕಿಲೋಮೀಟರ್. ಇಷ್ಟು ಜನ ನಮ್ಮದು ಟೀಮ್ ಈ ಸಲ. ನಮ್ಮ ಟೀಮ್ ಮ್ಯಾನೇಜರ್ ಗೊತ್ತೇ ಇದೆ, ನಮ್ಮ ಹರೀಶಣ್ಣ ಫುಲ್ ಮ್ಯಾನೇಜ್ ಮಾಡ್ತಾರೆ ಮತ್ತೊಮ್ಮೆ. ಓಕೆ, ಪೋತಿಗ ಅಯೋಧ್ಯೆ ಡೇ ಡನ್. ವಿಹಾನ್ ಒಂದು ಈಜಿ ಉಳ್ಳಾಲ್. ಅಯೋಧ್ಯೆಯ ಶ್ರೀರಾಮಚಂದ್ರನನ್ನ 2 ತಿಂಗಳಲ್ಲಿ ಮತ್ತೊಂದು ಬಾರಿ ನೋಡ್ತಕ್ಕಂಥ ದೊಡ್ಡ ಅವಕಾಶ. ಇಲ್ಲಿ ಇರುವಂತಹ ಕೋಟಿ ಹಣಕ್ಕಿಂತಲೂ ಲಕ್ಷ ಹಣಕ್ಕಿಂತಲೂ ಅಯೋಧ್ಯೆ ಶ್ರೀರಾಮಚಂದ್ರ ಬಾ ಅಂತ ಕರೆದಾಗ ಬರ್ತಕ್ಕಂಥ ದೊಡ್ಡ ಅವಕಾಶ ನನಗೆ ಮತ್ತೊಂದು ಬಾರಿ ಸಿಕ್ಕಿದೆ. ಅದಕ್ಕಾಗಿ ಸಂಜೆ ನೋಡಿ 3:54 ಆಗಿದೆ. ಹೊರಟಿದ್ದೇವೆ ಅಯೋಧ್ಯೆಯ ಶ್ರೀರಾಮಚಂದ್ರ ನೋಡೋದಕ್ಕೆ. ಇದೇ ನಮ್ಮ ವ್ಯಾನ್. ಇವಾಗ ಅಯೋಧ್ಯೆಯಲ್ಲಿದ್ದೇವೆ, ನಮ್ಮ ರೂಮ್ ಎಲ್ಲ ಅಲ್ಲಿದೆ. ಸೊ ಎಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಸಾರಿ ಉಟ್ಟು ಲೇಡೀಸ್ಗಳು ಪಂಚಿಯೊಂದಿಗೆ ನಮ್ಮೆಲ್ಲ ಜೆಂಟ್ಸ್ಗಳು ರೆಡಿ ಆಗಿದ್ದಾರೆ. ಸೊ ನಾವು ಕೂಡ ತಯಾರಾಗಿದ್ದೇವೆ. ಮತ್ತೊಂದು ಬಾರಿ ನೋಡ್ಕೊಂಡು ಬರುವ ಬನ್ನಿ. ಎಲ್ಲರ ಮುಖದಲ್ಲಿ ಹೇಗಿದೆ ಖುಷಿ, ಮತ್ತು ಎಲ್ಲರೂ ಏನು ಹೇಳ್ತಾರೆ ಈ ಒಂದು ಸಂಭ್ರಮದಲ್ಲಿ ಅಯೋಧ್ಯೆ ಶ್ರೀರಾಮಚಂದ್ರ ರಾಮಲನ್ನು ನೋಡುವಂಥ ಖುಷಿ ಅಂತ ಇವಾಗ ಕೇಳ್ಕೊಂಡು ಬರುವ. ಮತ್ತು ಅಲ್ಲಿ ಹೋಗಿ ನಾನು ನಿಮಗೆ ಒಂದಷ್ಟು ಚಿತ್ರಣವನ್ನು ಇವತ್ತು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬನ್ನಿ. ಇದು ನಮ್ಮ ಬಸ್ಸು. ಎಲ್ಲ ಕೂಡ ಎಷ್ಟು ಖುಷಿಯಾಗಿದ್ದಾರೆ ಪ್ರಭು ಶ್ರೀರಾಮಲನ್ನು ನೋಡೋದಕ್ಕೆ ಅಂತ ಕೇಳ್ಕೊಂಡು ಹೋಗ್ತೇನೆ. ಆ ನಂತರ ಹೇಗಾಯ್ತು ಅಂತ ಹೇಳ್ಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಭರತ್ ಕುಮಾರ್. ಎಸ್, ಹೇಗೆ ಆಗ್ತಾ ಉಂಟು ಇವಾಗ ಅಯೋಧ್ಯೆ ರಾಮಚಂದ್ರ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ? ಖುಷಿಯಲ್ಲಿದ್ದೀರಿ ಮೇಡಮ್? ನಿಮಗೆ? ನನಗೆ ತುಂಬಾ ಖುಷಿ ಆಗ್ತದೆ. ಹೇಳಿ ಒಂದು 2 ಮಾತು ಅದ್ರ ಬಗ್ಗೆ, ರಾಮನ್ ಬಗ್ಗೆ. ನನಗೆ ರಾಮ ಅಂದ್ರೆ ತುಂಬಾ ಇಷ್ಟ. ಓಕೆ, ಹಾಗಾಗಿ ಒಂದ್ಸಲ ದರ್ಶನ ಮಾಡ್ಬೇಕು ಅಂತಿತ್ತು ಜೀವನದಲ್ಲಿ. ಹಾಗಾಗಿ ಇವತ್ತು ತುಂಬಾ ಅವಕಾಶ ಸಿಕ್ಕಿದೆ, ಎಕ್ಸೈಟ್ಮೆಂಟ್. ಸರ್ ನಿಮಗೆ? ನನ್ನ ಹೆಸರು ಎಂ ಡಿ ರಾವ್ ಅಂತ. ಓಕೆ, ನಾವು ಬಾಂಬೆ ಸೆಟಲ್. ಓಕೆ. ಸೊ ರಾಮಲಲ್ಲನ ಪ್ರತಿಷ್ಠಾಪನೆ ಆದ ನಂತರ ನಾವು ಅಲ್ಲಿಗೆ ಅವರ ದರ್ಶನ ಮಾಡ್ಲಿಕ್ಕೆ ಒಂದು ಹೋಗುದು. ಓಕೆ, ಐ ಆಮ್ ಥ್ರಿಲ್ಡ್. ಎಸ್ ಸರ್, ಥ್ಯಾಂಕ್ ಯು. ಮೇಡಮ್ ನಿಮಗೆ? ನಿಮಗೆ? ಬಹಳ ಸಂತೋಷ ಆಗ್ತಾ ಇದೆ. ಓಕೆ, ತುಂಬಾ ವರ್ಷದ ನಂತರ ರಾಮಚಂದ್ರ ಭೂಮಿಗೆ ಬರ್ಬೇಕಾದ ಆಸೆ ಇತ್ತು. ಓಕೆ, ಇವತ್ತು ಟೈಮ್ ಬಂದಿದೆ, ಸಮಯ ಕೂಡಿ ಬಂದಿದೆ. ಆದ್ರಿಂದ ಎಸ್ ಮೇಡಮ್, ಥ್ಯಾಂಕ್ ಯು. ಎಸ್, ಜೈ ಶ್ರೀರಾಮ್ ಅಲ್ವಾ? ಮೇಡಮ್ ನಮಸ್ತೆ. ನಿನ್ನೆನೇ ನಮ್ ಜೊತೆ ತುಂಬಾ ಮಾತಾಡ್ತಿದ್ರಿ, ಅಯೋಧ್ಯೆಗೆ ಬರೋದಕ್ಕೆ ಬೇಕಾಗಿನೇ ಎಷ್ಟು ಖುಷಿಯಾಗಿದ್ದೀರಿ? 1-2 ಮಾತು ಹೇಳಿ. ತುಂಬಾ ಹತ್ರದಲ್ಲಿ ಇದ್ದೀರಿ ಅಯೋಧ್ಯೆ ರಾಮ ಜನ್ಮಭೂಮಿಗೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಒಂದು ಈ ಭಾಗ್ಯ ಒಂದು ಸಿಕ್ಕಿದ್ದು, ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ದೇವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಆಮೇಲೆ ಚಿಕ್ಕಂದಿನಲ್ಲಿ ಚಂದಮಾಮ ಪುಸ್ತಕದಲ್ಲಿ ರಾಮಾಯಣದ ಬಗ್ಗೆ ಓದ್ತಾ ಇದ್ದೆವು. ಅಯೋಧ್ಯೆ ಒಂದು ಕಲ್ಪನೆ ಇದೆ ಅಲ್ಲ ನಮ್ಮ ಮನಸ್ಸಲ್ಲಿ, ಇವತ್ತು ಹಾಗೆ ಇದೆ. ಆ ಪುಣ್ಯ ಭೂಮಿಗೆ ನಾವು ಹೋಗ್ತಾ ಇರೋದು ತುಂಬಾ ಸಂತೋಷ ಇದೆ ನಮಗೆ. ಹ್ಯಾಪಿ ಇದ್ದೀರಲ್ವಾ? ಹ್ಯಾಪಿ ಆಗಿದ್ದೇನೆ. ಒಂದೇ ಮಾತಲ್ಲಿ ಹೇಳಿದ್ರೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಕೆ ಮೇಡಮ್? ನಿರೀಕ್ಷೆ ಮಾಡಿ ಆಸೆ ಇತ್ತು, ನಿರೀಕ್ಷೆ ಮಾಡದ ಟೈಮಲ್ಲಿ ಸಿಕ್ತು. ಓಕೆ, ರಾಮಚಂದ್ರನ ಕರ್ಕೊಳ್ತಾನೆ ಅಂತ ಅನಿಸ್ತಾ ಇದೆ. ಅವರೇ ಖರ್ಚುಕೊಳ್ತಾ ಇದ್ದಾರೆ ಅಲ್ವಾ? ಇಲ್ಲಾಂದ್ರೆ ನಾವು ಅಂದ್ರೆ ಇವಾಗ ಅನ್ಕೊಂಡಿಲ್ಲ, ಈ ಜನ್ಮದಲ್ಲಿ ಯಾವಾಗಾದ್ರೂ ಒಮ್ಮೆ ಹೋಗ್ಬೇಕಂತ ಅನ್ಕೊಂಡಿದ್ದೇವೆ. ಇಷ್ಟು ಬೇಗ ಬರ್ತಾನೆ ಅಲ್ವಾ? ಓಕೆ, ಅಂತ ಖುಷಿಯಾಗಿದ್ದೀರಿ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫಸ್ಟ್ ನಮ್ಮ ವಿಹಾನಿಗೆ ಎಷ್ಟು ಖುಷಿ ಇದೆ? ಎಕ್ಸೈಟೆಡ್. ಇಷ್ಟು ಸಣ್ಣ ಏಜ್ ಅಲ್ಲಿ ರಾಮನನ್ನು ನೋಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿ. ಎಸ್ ಮೇಡಮ್, ಖುಷಿ ಆಗ್ತಾ ಉಂಟು. ನಮ್ಮ ಪುಣ್ಯ ಒಂದು ಈ ಅವಕಾಶ ಸಿಕ್ಕಿದ್ದು ಈ ಅಲ್ವಾ? ಈ ಟೈಮ್ ಅಲ್ಲಿ. ಓಕೆ, ಓಕೆ, ರೆಡಿ. ಸ್ವಲ್ಪ ಹೊತ್ತಲ್ಲಿ ನೋಡ್ತೀವಿ ಹೋಗಿ. ಸರ್ ವಿಡಿಯೋ ನೋಡಿ ಬಂದಿದ್ದೀರಿ ಇಬ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ನಿಮಗೂ. ಏತ್ ಖುಷಿ ಇಲ್ಲ ರೀ ರೀತಿ ಮಸ್ತ್ ಖುಷಿ ಅವನು ದಯಪಂಡ ಎಂಕ್ಲೆನ ಏತೋ ವರ್ಷದ ಒಂಜಿ ಕನವು. ಓಕೆ, ಆ ಕನನಿ ಇನಿ ಒಂಜಿ ನಮ್ಮ ನನಸು ಮಲ್ತೊಂದುಲ್ಲ ಅಂಚದು ನಂಗೆ ಮಸ್ತ್ ಖುಷಿ ಅವನು ದಯಪಂಡ ನಮ್ಮ ರಾಮ ಬಂಡ ನಮ್ಮ ಮಾತೆರ್ಗಲ ಒಂಜಿ ದೇವೇರು ಅಂಚದು
ಅವೊಂಜಿ ತೂಗೋಡೊಂದು ಮಸ್ತ್ ಸಮಯ ಇರ್ದು ಕಾತೊಂದಿತ್ತ ಓಕೆ ಇನ್ನು ಫುಲ್ಫಿಲ್ ಆಗೊಂಡತ್ತೆ Fulfill ಒಂಚೂರು ಬಾರಿ ಖುಷಿ. 1 ಕಿಲೋಮೀಟರ್ ದೂರ ಸರ್ ಈರೆಗೆ ಓಕೆ ತುಂಬಾ ಎಕ್ಸೈಟ್ಮೆಂಟ್ ಇದ್ದೇವೆ. ಸೊ ನಮ್ದು ತುಂಬಾ ವರ್ಷದ ಕನಸು ಇದು. ಓಕೆ ಸೊ ಅದು ಈ ಸರಿ ಈಡೇರ್ತಿದೆ. ಇದೊಂದು ನಮ್ಮ ಒಂದು ಪುಣ್ಯ ನಾವು ಮಾಡ್ತಾ ಇರೋದು ಕೆಲಸ. ಅಲ್ವಾ? ನಮಗೆ Okay. ಒಂದು ಚಾನ್ಸ್ ನಮಗೆ ಸಿಕ್ಕಿದೆ. ಓಕೆ ಸೊ Thank you. ಜೈ ಶ್ರೀರಾಮ್. ಅಷ್ಟೇ, ಜೈ ಶ್ರೀರಾಮ್. ಥ್ಯಾಂಕ್ ಯು. ಅಲ್ಲ ಇಲ್ಲಿ ಏನಿದ್ರು ಕೂಡ ಜೈ ಶ್ರೀರಾಮ್ ಅಂತಲೇ ಹೇಳೋದು. ಸೊ ಎಲ್ಲ ಬರ್ತಿದ್ದಾರೆ ನಗುಮೊಗದೊಂದಿಗೆ, ಖುಷಿಯೊಂದಿಗೆ ರಾಮಲಲ್ಲನ ನೋಡೋದಕ್ಕೆ. ಇನ್ನಷ್ಟು ಜನ ಇದ್ದಾರೆ. ಮೇಡಮ್ ಬನ್ನಿ, ಒಂದು ಮಾತೇ ಹೇಳಿ ಬಂದು ಕೂತ್ಕೊಳ್ಳಿ. ಎಷ್ಟು ಖುಷಿ ಇದ್ದೀರಿ? ತುಂಬಾ ಖುಷಿ ಆಗ್ತಿದೆ ಎಸ್, ಇನ್ನು 1 ಕಿಲೋಮೀಟರ್ ದೂರದಲ್ಲಿದ್ದೀರಿ ರಾಮಲಲ್ಲ ನೋಡೋದಕ್ಕೆ. ಓಕೆ, ಹ್ಯಾಪಿ ಇವತ್ತು ಫುಲ್ ಅಲ್ವಾ? ಓಕೆ ಅಮ್ಮ, ನಿಮಗೆ? ತುಂಬಾ ಖುಷಿಯಲ್ಲಿದ್ದೇವೆ. ಎಸ್, ವೈಟಿಂಗ್. ಬನ್ನಿ ಕೂತ್ಕೊಳ್ಳಿ. ನಿಮಗೆ ಮೇಡಮ್ ಎಷ್ಟು ಹ್ಯಾಪಿ? ವೈಟಿಂಗ್ ಅಲ್ಲ. ಓಕೆ ಅಮ್ಮ, ನೀವು ಬನ್ನಿ. ನೋಡಿ ಇವರ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ. ಸೊ ಇನ್ನೊಂದು 1 ಕಿಲೋಮೀಟರ್ ಹೋದ್ರೆ ರಾಮನ ನೋಡ್ತೇವೆ. ಬನ್ನಿ ಕೂತ್ಕೊಳ್ಳಿ, ಮತ್ತೆ ನೋಡುವ. ನಿಮಗೆ ಎಷ್ಟು ಖುಷಿ ಇದೆ? ಓಕೆ, ನಿಮಗೆ? ತುಂಬಾ ಖುಷಿ ಇದೆ. ಎಸ್, ನೋಡಿ ಎಲ್ಲ ಖುಷಿ. ಅಮ್ಮ ಹೇಳಿ ಒಂದು ಮಾತು. ಜೈ ಶ್ರೀರಾಮ. ಜೈ ಶ್ರೀರಾಮ್. ಎಷ್ಟು ವರ್ಷದ ಆಸೆ ಇತ್ತು ಅಲ್ಲಿ ಬಂದು ನೋಡ್ಬೇಕು ರಾಮನ ಜನ್ಮಭೂಮಿಯನ್ನು? ರಾಮ ಇಲ್ಲಿ ಸ್ಥಾಪನೆ ಆದ್ರಿಂದ ಆಸೆ ಇತ್ತು. ಅದ್ರ ಮೊದಲು ಅಲ್ಲಿ ಏನು ಉಂಟು ಅಂತ ಗೊತ್ತಿರ್ಲಿಲ್ಲ ನಮಗೆ. ಅಯೋಧ್ಯೆ ಬಟ್ ಇವಾಗ ಬರ್ಬೇಕು ಅಂತ ಇತ್ತು. ಬರ್ಬೇಕು. So, ದಿನ ಕೂಡಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ. ಜೈ ಶ್ರೀರಾಮ್. ಸೊ ನೀವೆಲ್ಲ ಮಾತಾಡಿದ್ರಾ? ಎಸ್, ಇವರ ಮುಖದಲ್ಲಿರುವ ಫೇಸ್ ಖುಷಿ. ಎಸ್ ಹ್ಯಾಪಿ ಇದ್ದೀರಿ? ಹೇಳಿ, ಕೂತ್ಕೊಳ್ಳಿ. ಮೇಡಮ್ ಹೇಳಿ, ನೀವು ಹೇಳಿ, ಇಬ್ಬರ ಪರವಾಗಿ. ಹ್ಯಾಪಿನಾ? ಹ್ಯಾಪಿ. ಎಷ್ಟು ಟೈಮಿಂದ ವೇಟಿಂಗ್ ಅಲ್ಲಿ ಇದ್ರಿ ಒಂದು ರಾಮನ ಜನ್ಮಭೂಮಿ ಬರಬೇಕು ಅಂತ? 1 year ಇಂದ. ಹೌದಾ? ಲಾಸ್ಟ್ ಜನವರಿಯಿಂದ. ಓಕೆ, ಥ್ಯಾಂಕ್ ಯು. ಬನ್ನಿ. ಎಲ್ಲಿ ನಿಮ್ದು ಸೀಟು? ಅವಾಗ ಕೂತದು ಮರ್ತೆ ಹೋಗ್ಬಿಟ್ಟಿದೆ. ಬನ್ನಿರಿ ಇಲ್ಲಿ. ಓಕೆ, ಆಗ್ಲೇ ಕಂಡ್ಕೊಂಡಿದ್ದೆ. ಮೇಡಮ್ ಒಂದು ಜೈ ಶ್ರೀರಾಮ್ ಅಷ್ಟೇ. ಹರಿಶಣ್ಣ ಥ್ಯಾಂಕ್ ಯು. ಮತ್ತೊಂದು ಬಾರಿ ಹರಿಶಣ್ಣ ಜೊತೆಗೆ ಎಲ್ಲ ಕ್ಯಾಪ್ ಹಾಕೊಳ್ಳಿ, ಇಲ್ಲದ್ರೆ ಕಳೆದು ಹೋಗ್ತೀರಾ. ಹಾಕಿದ್ರೆ ಬೆಟರ್ ಅಲ್ಲಿ ಆಯ್ತಾ, ರಶ್ ಅಲ್ಲಿ ಗೊತ್ತಾಗುತ್ತೆ. ನೈಸ್. ಲೆಟ್ಸ್ ಮೂವ್. ಜೈ ಶ್ರೀರಾಮ್. ಅವರೊಟ್ಟಿಗೆ ಆಯ್ತು ಕ್ಯಾಪಾ? ಕ್ಯಾಪ್ ಕೊಡಿ ಅವರಿಗೆ. ಹಾಗೇನೆ ಸರ್, ನಿಮಗೆ ಇಬ್ಬರಿಗೆ ಎಷ್ಟು ಖುಷಿ ಇದೆ ಅಂತ ಇವತ್ತು ರಾಮ ಜನ್ಮಭೂಮಿಗೆ ಹೋಗೋದು? ಎಷ್ಟು ಏಜ್ ಸರ್ ನಿಮಗೆ? ಫಸ್ಟ್ ಕನಸಿನಲ್ಲಿದ್ದು ಕನಸಿಗೆ ನನಸಾಗ್ತದೆ, ಹೋಗೋದಕ್ಕೆ ಭಾರಿ ಸಂತೋಷ. ಓಕೆ ಅಲ್ವಾ ಅಮ್ಮ? ನಿಮಗೆ ಹ್ಯಾಪಿ? ರಾಮ ಜನ್ಮಭೂಮಿ ನಮ್ಮ ವಶಕ್ಕೆ ಬಂದಾಗಿಂದ ಯಾವಾಗೊಮ್ಮೆ ಆ ಭೂಮಿಯನ್ನು ಮೆಟ್ಟುತ್ತೇನೆ ಅಂತ ಆಶೆಯಲ್ಲಿ. ವಾವ್, ಗ್ರೇಟ್. ಇವತ್ತು ಆ ದಿನ ಬಂದಿದೆ. ಓಕೆ, ಎಲ್ಲ ಕೂಡ ತುಂಬಾನೇ ಹ್ಯಾಪಿ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ಎಲ್ಲರ ಮುಖ ಒಂದ್ಸಲ ನೋಡಿ. ಎಲ್ಲ ಕೂಡ ವೇಟ್ ಮಾಡ್ತಿರೋದು ವಿಡಿಯೋದಲ್ಲಿ ಬರಬೇಕು ಅಂತಲ್ಲ, ಆ ಪ್ರಭು ಶ್ರೀರಾಮಚಂದ್ರನನ್ನ ನೋಡಬೇಕು ಅಂತ ಹೇಳಿ ಕಾಯ್ತಾ ಇರೋದು. ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರ ಮನದಲ್ಲಿರುವ ದೊಡ್ಡ ಆಸೆನೆ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಈ ಒಂದು ಪುಣ್ಯವಾದ ಭೂಮಿಗೆ ನಾವು ಕೂಡ ಹೆಜ್ಜೆ ಇಡಬೇಕು, ಜೊತೆಗೆ ಆ ರಾಮನನ್ನ ಅಯೋಧ್ಯೆಯಲ್ಲೇ ನೋಡಬೇಕು ಅಂತ ಹೇಳುವಂಥದ್ದು. ಅದಕ್ಕಾಗಿ ಬಂದಿರುವಂತ ಎಲ್ಲರೂ ಕೂಡ ಬೋಲೋ ಶ್ರೀರಾಮಚಂದ್ರಕ್ಕೆ. ನಿಮಗೆ ಎಷ್ಟು ಹ್ಯಾಪಿ? ಕೊನೆಯದಾಗಿ ನಿಮ್ ಜೊತೆ ಕೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಿದೆ. 2 ತಿಂಗಳಿಂದ ಪ್ರಯತ್ನ ಪಟ್ಟು ಜನ ಎಲ್ಲ ಸೆಟ್ ಮಾಡಿ ಕರ್ಕೊಂಡು ಬಂದಿದ್ದೇನೆ. ಓಕೆ, ತುಂಬಾ ಖುಷಿ ಆಗ್ತಿದೆ ಅಲ್ವಾ? ರಾಮ ಜನ್ಮಭೂಮಿಗೆ ಎಸ್, ಅದು ಸಹ ಅದೃಷ್ಟ ಬೇಕು. ನಿಜ, ಅದೃಷ್ಟ ಇದ್ರೆ ಮಾತ್ರ ಅದು ಇಡಲಿಕ್ಕೆ ಸಾಧ್ಯ. ನಿಮಗೆ ನೀವಿಬ್ರು ಮಾತಾಡ್ಲಿಲ್ಲ? ಒಂದು 6 ತಿಂಗಳಲ್ಲ, ರಾಮ ಇದು ಮಂದಿರ ಉದ್ಘಾಟನೆ ಆದ ನಂತರ ಒಮ್ಮೆ ಜೀವನದಲ್ಲಿ ಹೋಗ್ಲೇಬೇಕು ಅಂತ ಒಂದು ಆಸೆ ನನಗೆ. ಓಕೆ, ಇವತ್ತು ನಮ್ಮನ್ನು ಕರ್ಕೊಂಡು ಬಂದಿದ್ರು, ಅದು ತುಂಬಾ ಪುಣ್ಯ. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮಗೆ? ಆಯ್ತು, ತುಂಬಾ ಸಂತೋಷ ಆಯ್ತು ಶ್ರೀರಾಮನ. ಓಕೆ, ಇನ್ನು ಕೂಡ ರೀಚ್ ಆಗ್ಲಿಲ್ಲ, ಕಾಯ್ತಾ ಇದ್ದೀವಿ ಅಲ್ವಾ? ಓಕೆ, ನೋಡಿ ಒಳ್ಳೇದಿತ್ತು. ಓಕೆ, ಒಳ್ಳೇದಾಗ್ಲಿ. ಇನ್ನೇನು ಕಾಯುವಿಕೆ ಜಾಸ್ತಿ ಹೊತ್ತು ವೇಟ್ ಮಾಡ್ಬೇಕು ಅಂತಿಲ್ಲ, ಸ್ವಲ್ಪ ಹೊತ್ತು. ಹರಿಚಣ್ಣ ಒಂದು ಮಾತು, ನೀವು ಎಲ್ಲರನ್ನ ಕರ್ಕೊಂಡು ಬಂದಿದ್ದೀರಿ, ತುಂಬಾ ಖುಷಿ ಇದೆ. ಖುಷಿ ಆಗಿದ್ದಾರೆ. ಅಷ್ಟೇ ಜವಾಬ್ದಾರಿ ಕೂಡ ಇದೆ, ಕರ್ಕೊಂಡು ತೋರಿಸಿ ಬರುವಂತದಲ್ವಾ? ಜನ ಹೇಗಿರ್ಬೋದು? ಜಾಸ್ತಿ ಇರ್ಬೋದಾ? ಜನ ಫುಲ್ ರಶ್ ಇದೆ. ಓಕೆ, ನೋಡ್ಕೊಂಡು ಬರುವ. ನೋಡುವಲ್ಲ. ಎಸ್, ಹಾಗಿದ್ರೆ ಹೋಗುವ, ಅಯೋಧ್ಯೆಯಲ್ಲಿ ಸಿಗುವ. ಓಕೆ ಅಲ್ಲ ಮೇಡಮ್? ಜೈ. ಮತ್ತೊಂದ್ಸಲ ಹೋಗಿದ್ದೆ, ಈಗ ಮತ್ತೆ ಹೋಗ್ತಾ ಇದ್ದೀನಿ ಅಂತಲ್ಲ. ರಾಮ ಜನ್ಮಭೂಮಿಗೆ, ರಾಮನ ಅಯೋಧ್ಯೆಯ ಶ್ರೀರಾಮಚಂದ್ರನ ಆ ಒಂದು ಪುಣ್ಯವಾಗಿರುವಂಥ ಸ್ಥಳಕ್ಕೆ 100 ಸಲ ಹೋಗುವಂಥ ಅವಕಾಶ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ಹೋಗ್ತೀನಿ. ಸೊ ಅದು ನಮ್ಮ ಒಂದು ಭದ್ರತೆ, ನಮ್ಮ ಒಂದು ಶಕ್ತಿ
ಹಾಗಿರುವಾಗ ಅಯೋಧ್ಯೆ ಕಡೆಗೆ ಹೋಗಬೇಕು ಅಂತೇಳಿ ಅವಕಾಶ ಬಂದಾಗ ಕಣ್ಣು ಮುಚ್ಚಿ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ಹೋಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ಮತ್ತೊಮ್ಮೆ ಹೋಗುವಂಥ ದೊಡ್ಡ ಅವಕಾಶ. 2 ತಿಂಗಳಲ್ಲಿ 2ನೇ ಬಾರಿ ಅಯೋಧ್ಯೆ ಶ್ರೀರಾಮಚಂದ್ರನ ಜನ್ಮಭೂಮಿಯ ಭೇಟಿಗಾಗಿ. ಸೊ ಸ್ವಲ್ಪ ದೂರ ಇದೆ, ಅಲ್ಲಿ ಹೋಗೋ ಬನ್ನಿ. ಸಂಜೆ 5:27 ಆಗಿರೋದು. ಕತ್ಲೆ ಆಗ್ತಾ ಇದೆ ನೋಡಿ, ಕತ್ಲೆ ಆಗ್ತಾ ಇದೆ. ಅಯೋಧ್ಯೆ ಹತ್ರ ಬರ್ತಾ ಇದ್ದೀನಿ. ಸುಮಾರು 500 ವರ್ಷಗಳ ನಂತರ ದೀಪಾವಳಿಯ ಸಂಭ್ರಮ ಹೇಗಿದೆ ಅಯೋಧ್ಯೆಯಲ್ಲಿ ಅನ್ನುವಂಥ ಸೊಬಗನ್ನು ನೋಡೋದಕ್ಕೆ ಮತ್ತೊಂದು ಬಾರಿ ಬಂದಿದ್ದೀನಿ. ಸೊ ಎಲ್ಲರ ಜೊತೆಯಾಗಿ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಇದ್ದಾರೆ, ನೀವೆಲ್ಲ ನೆಗಾಡ್ತಾ ಇದ್ದಾರೆ, ನಾನು ಒಬ್ಬನೇ ಮಾತಾಡ್ತಾ ಇದ್ದೀನಿ ಅಂತ ನಗ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ಯಾವ್ದು ಗೊತ್ತಾ? ಹನುಮಾನ್ ಗಡಿ ಗೊತ್ತಾಯ್ತಾ? ಅದು ನಾವು ಆಸೆಲಾಗಿ ಬರ್ಬೇಕಲ್ಲಿ. ಹೌದು ಅದೇ. ಸೊ ಇವಾಗ ಮೈನ್ ಅಯೋಧ್ಯೆಯ ಸ್ಟ್ರೀಟ್ಗೆ ರೀಚ್ ಆಗಿದ್ದಾನೆ. ಜನಜಂಗುಳಿ. ಸಂಜೆ ಹೊತ್ತ ಇರೋದು ಲೈಟಿಂಗ್ಸ್ ಅಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಕಾಣುತ್ತದೆ ಅಯೋಧ್ಯೆ ಅಲ್ಲ ಸರ್? ಎಷ್ಟು ಜನ ಇದ್ದಾರೆ ಇವಾಗ ಅಂದ್ರೆ ಈ ಬಿಸಿಲಿಗೆ ಬರೋದಕ್ಕಿಂತಲೂ ಸಂಜೆ ಟೈಮಲ್ಲಿ ಬಂದ್ರೆ ಇನ್ನಷ್ಟು ನಮಗೆ ಆಯಾಸ ಅಂತ ಹೇಳುವಂಥದ್ದು ಕಡಿಮೆ. ಸೊ ಹಾಗೆ ಹಗಲೇ ಬರಬೇಕು. ಆದರೆ ರಾತ್ರಿ ಒಂದು ಈ ದೀಪಾವಳಿ ಟೈಮ್ ಅಲ್ಲ, ಸೊ ಒಂದು ಡೀಟೇಲ್ ಆಗಿ ಚಂದ ಇರ್ತದೆ ಬೆಳಕೆಲ್ಲ ಅಂತ. ಸೊ ಇದು ನೋಡಿ ಅಯೋಧ್ಯೆ ಸ್ಟ್ರೀಟ್, ಇದು ನೋಡದವರಿಗೆ ಲೈಟಿಂಗ್ಸ್ನ ತುಂಬಿರುವಾಗ ಅಯೋಧ್ಯೆ ಹೇಗೆ ಕಾಣ್ತಾ ಅಂತ ಹೇಳುವಂಥ ಒಂದು ಕ್ಯೂರಿಯಾಸಿಟಿ ನನಗಿತ್ತು. ಅದನ್ನು ಇವಾಗ ನಾನು ನೋಡಿ ನಿಮಗೆ ತೋರಿಸೋದಕ್ಕೆ ಬೇಕಾಗಿ ಬಂದಿರೋದು. ಸೊ ನೋಡಿ ಲೈಟಿಂಗ್ಸ್ ತುಂಬಿರುವಂತಹ ರಾಮ ಮಂದಿರದ ಈ ಒಂದು ಪುಣ್ಯವಾಗಿರುವಂತಹ ಮಣ್ಣು. ಇದು ಹೋಟೆಲ್ ಇದೆ, ಉಡುಪಿ ಎಕ್ಸ್ಪ್ರೆಸ್ ಅಂತ. ನೋಡಿ ಇಲ್ಲಿ ಬೋರ್ಡ್ ನೋಡ್ಬೋದು ನಾವು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ. ರೈಟಿಗೆ ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ಹಾಗಿದ್ರೆ ನಾವು ಬಲಭಾಗ. ಜನ ನೋಡಿ. ಆಗಿಲ್ಲ, ಇದು ಜಸ್ಟ್ ಎಂಟ್ರೆನ್ಸ್ ಮಾತ್ರ. ಒಳಭಾಗಕ್ಕೆ ಹೋಗ್ತಿದೆ. ಸಾಕಷ್ಟು ಮಂದಿ ಒಳಭಾಗದಲ್ಲಿದ್ದಾರೆ ನಮ್ಮಂತೆ. ನೋಡಿ ಇವರೆಲ್ಲ ಈ ರೀತಿಯ ಟೈಮ್ ವೇಸ್ಟ್ ಮಾಡಿದ್ರೆ ಸೀದಾ ಮುಂದಕ್ಕೆ ಹೋಗಿ ಎಸ್ ಎಂಟ್ರೆನ್ಸ್. ನೋಡಿ ಇವಾಗ ಜಸ್ಟ್ ಎಂಟ್ರಿ ಆಗಿರುವಂಥದ್ದಷ್ಟೇ. ಎಂಟ್ರಿ ಆದಾಗ ಈ 2 ಬ್ಯೂಟಿಫುಲ್ ಆಗಿರತಕ್ಕಂತಹ ಎಂಟ್ರೆನ್ಸ್ ದ್ವಾರ ನಮಗೆ ಬಹಳ ಬ್ಯೂಟಿಫುಲ್ ಆಗಿ ಗೋಚರವಾಗುತ್ತೆ. ರಾತ್ರಿ ಹೊತ್ತಲ್ಲಿ ಬಂದರೆ ಬಹಳ ಸುಂದರವಾಗಿದೆ. 1-2 ಸ್ಟೆಪ್ಗಳನ್ನು ಮುಂದಕ್ಕೆ ಒಂದು 10 ಹೆಜ್ಜೆ ಇಟ್ಟಾಗ 2 ಕಡೆಯ ಕಂಪೌಂಡ್ಗಳಲ್ಲಿ ಸುಂದರವಾಗಿರುವಂಥ ಕೆತ್ತನೆಗಳನ್ನು ನೋಡಬಹುದು. ಜೊತೆಗೆ ಇದು ನಮಗೆ ರಾಮನ ದರ್ಶನವನ್ನು ಮಾಡೋದಕ್ಕೆ, ರಾಮನಲ್ಲನ ದರ್ಶನವನ್ನು ಮಾಡೋದಕ್ಕೆ ಹೋಗ್ಲಿಕ್ಕೆ ಇರತಕ್ಕಂತಹ ದಾರಿ ಇಲ್ಲಿದೆ. ಸೊ ರಾತ್ರಿಯ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಕಂಗೊಳಿಸ್ತದೆ ಅಂತ ಹೇಳುವಂಥದ್ದನ್ನು ನೋಡಿ. ರಾಮಲಲ್ಲ ಮಾತ್ರ ಅಲ್ಲ, ಈ ರಾಮನ ದರ್ಶನವನ್ನು ಪಡೀಲಿಕ್ಕೆ ಹೋಗುವಾಗ ಅದರ ಎಡಗಡೆ ಬಲಗಡೆಯಲ್ಲಿ ಕೂಡ ಬೇರೆ 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 ದೇಗುಲಗಳನ್ನು ನಾವು ಕಾಣಬಹುದು. ಎಷ್ಟು ಭಕ್ತಾಭಿಮಾನಿಗಳಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ ಕೇಳಿ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ಅಯೋಧ್ಯೆಯ ರಾಮ ಮಂದಿರದ ಒಳಭಾಗಕ್ಕೆ ಕ್ಯಾಮರಾ, ಮೊಬೈಲ್ ಫೋನ್ ಯಾವುದನ್ನು ಕೊಂಡೊಯ್ಯುವಾಗಿಲ್ಲ. ನಾವಿಲ್ಲಿ ಎಂಟ್ರಿ ಆದ ಕೂಡಲೇ ನಮಗೆ ಅಯೋಧ್ಯೆಯ ರಾಮ ಮಂದಿರದಿಂದ ಒಂದು 300 ಮೀಟರ್ ಈ ಕಡೆಗೆ ಒಂದು ಈ ರೀತಿಯ ಮೊಬೈಲನ್ನು, ನಮ್ಮ ಚಪ್ಪಲಿಗಳನ್ನು, ಬ್ಯಾಗ್ಗಳನ್ನು ಇಡೋದಕ್ಕೆ ಲಾಕರ್ಗಳ ವ್ಯವಸ್ಥೆ ಇಲ್ಲೇ ಇದೆ. ಸೊ ಹಾಗಿರುವಾಗ ನಾವೇನು ಮಾಡಬೇಕು, ಬಂದು
ನಮ್ಮ ಮೊಬೈಲ್ ಫೋನ್ ಅಥವಾ ಕ್ಯಾಮರಾ ಇಲ್ಲಿ ಥರ ಬೆಳೆ ಬಾಳ್ತಕ್ಕಂಥ ಸ್ಮಾರ್ಟ್ ವಾಚ್ ಎಲ್ಲವನ್ನು ಕೂಡ ಇಲ್ಲಿ ಇಟ್ಟು ಈ ದಾರಿಯಲ್ಲಿ ನಾವು ಹೋಗುವಂಥದ್ದು ಆ ಕಡೆಗೆ. ಸೊ ಇಲ್ಲಿ ಇದು ಚಪ್ಪಲ್ ಸ್ಟ್ಯಾಂಡ್, ಅಲ್ಲಿ ಮೊಬೈಲ್ ಲಾಕರ್, ಇದು ಮೊಬೈಲ್ ಲಾಕರ್ ಸೇಫ್ ಆಗಿರುವಂಥ ಮೊಬೈಲ್ ಲಾಕರ್ಗಳಿದೆ. ಹಾಗೆ ನಾವು ಕೂಡ ಎಲ್ಲ ರೀತಿಯ ಕಟ್ಟುನಿಟ್ಟಾದ ಕ್ರಮವನ್ನು ಫಾಲೋ ಮಾಡಬೇಕು, ಫಾಲೋ ಮಾಡಿ ಮುಂದುವರಿಬೇಕು. ನಮ್ಮ ಟೀಮ್ ಅವರೆಲ್ಲ ಚಪ್ಪಲ್ ಇಲ್ಲಿ ಅಲ್ಲಿ ಮುಂದೆ ಇಡ್ತಾ ಇದ್ದಾರೆ. ಸೊ ನಾನು ಕಂಪ್ಲೀಟಾಗಿ ವಿಹಾನ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಯಾಕಂದರೆ ನಾನು ಫುಲ್ ಫೋಟೋ ಎಲ್ಲ ಅವರು ತೆಗಿಬೇಕು ವಿಹಾನ್. ಸೊ ಇಲ್ಲಿ ಇಟ್ಟು ನೋಡಿ, ಇಲ್ಲಿ ಕೂಡ ಲಾಕರ್ಗಳ ವ್ಯವಸ್ಥೆ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆಗಿದೆ ಅಂತಲ್ಲ, ಅಂದಾಜು ಹೇಳ್ಬೋದಿದ್ರೆ ಒಂದು 50% ಆಗಿದೆ ಅಷ್ಟೇ. ಇನ್ನೂ 50% ಬಾಕಿನೇ ಇದೆ. ಅದಾದಾಗ ಇಲ್ಲಿ ಸೊಬಗು ಬೇರೆನೇ ಇರ್ತದೆ. ಸೊ ಇಲ್ಲಿ ಚಪ್ಪಲ್ ಇಡುವಂಥ ಜಾಗ, ಆ ಕಡೆ ಲಾಕರಲ್ಲಿ ಮೊಬೈಲ್ ವಾಚ್ ಎಲ್ಲ ಇಡುವಂಥ ಜಾಗ. ಅಂದಾಗ ರಾಮಲಲ್ಲನ ಪಕ್ಕದಲ್ಲಿ ಏನಾದರೂ ಫೋಟೋಶೂಟ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅವಕಾಶಗಳಿದೆ. ಒಳಗಿರುವಂತಹ ರಾಮಲಲ್ಲನೇ ಇಲ್ಲಿ ನಮಗೆ ಕಾಣ ಸಿಗ್ತಾರೆ. ಸೊ ಇಲ್ಲಿ ನಮಗೆ ಫೋಟೋವನ್ನು ತೆಕ್ಕೊಳ್ಬೋದು. ನೋಡಿ, ಎಲ್ಲ ತೆಗಿತಾ ಇದ್ದಾರೆ. ಸೊ ಹಾಗೆ ಅಯೋಧ್ಯೆಯ ಒಳಭಾಗಕ್ಕೆ ಹೋಗಿ ಎಲ್ಲ ಬಂದ್ವಿ. ಎಲ್ಲರ ಮುಖದಲ್ಲಿ ತುಂಬಾನೇ ಖುಷಿ ಇದೆ. ಇವಾಗ ಹೇಗಾಯ್ತು ಅಂತ ಕೇಳೋಣ. ಮೇಡಮ್, ಹೇಗಿತ್ತು? ತುಂಬಾ ಖುಷಿ ಆಯ್ತು. ನಿಜ? ನಿಮಗೆ? ಭಾರಿ ಚಂದ ಇತ್ತು. ಎಸ್, ನಿಮಗೆ? ಸೂಪರ್. ಸೂಪರ್. ನಿಮಗೆ ಹೇಗಾಯ್ತು? ತುಂಬಾ ಖುಷಿ ಆಯ್ತು. ರಾಮನ ಅಲಂಕಾರ ಇವತ್ತು ಬಹಳ ಚಂದವಾಗಿದೆ ಅಲ್ವಾ ಮೇಡಮ್? ತುಂಬಾ ಖುಷಿಯಾಗಿದೆ, ಅಲ್ವಾ? ಬಂದದಕ್ಕೆ ಸಾರ್ಥಕ ಆಯ್ತು. ಎಸ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ರಾಮದೇವರನ್ನು ಹತ್ತಿರದಿಂದ ಕಂಡೆವು. ತುಂಬಾ ಖುಷಿ ಆಯ್ತು ಶ್ರೀರಾಮನ ನೋಡಿ. ಅಲ್ವಾ ಸರ್? ಹೇಗಾಯ್ತು? ಒಳ್ಳೆ ಆಯ್ತಾ? ಹೇಗೆ ಸರ್? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅಲ್ಲ ಅಮ್ಮ? ತುಂಬಾ ಸಂತೋಷ. ಮೇಡಮ್, ನಿಮಗೆ? ಖುಷಿ ಆಯ್ತು. ನಿಮಗೆ? ಖುಷಿ ಆಯ್ತಾ? ಎಸ್. ಹಾಗೇನೆ ಅಮ್ಮ, ತುಂಬಾ ಟೈಮಿಂದ ಕನಸು ನಿಮಗೆ. ಹೇಗಾಯ್ತು? ಖುಷಿ ಆಯ್ತಾ? ಎಸ್. ನೀವು ಹೇಳಲೇಬೇಕು, ಹೇಳಿ. ಎಷ್ಟೋ ವರ್ಷದ ಕನಸು ನನಸಾಗಿ ತುಂಬಾ ಸಂತೋಷ ಆಗಿದೆ. ಹ್ಯಾಪಿ ಅಲ್ವಾ? ಅಷ್ಟಾದ್ರೆ ಸಾಕು. ತುಂಬಾ ಖುಷಿ ಆಯ್ತು. ನೋಡಿ, ಆಶನಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಅಂತೆ. ಖುಷಿ ಆಯ್ತು ರಾಮಲಲ್ಲ ನಾನು ನೋಡಿ. ಇಷ್ಟೇ. ಓಕೆ, ಎಲ್ರಿಗೂ ಖುಷಿ. ಥ್ಯಾಂಕ್ ಯು ಸೋ ಮಚ್. ಆಚೆ ಹೋಗುವ, ಹನುಮ ಕಡೆಗೆ ಹೋಗ್ಲಿಕ್ಕಿದೆ. ಸೊ ಎಲ್ರಿಗೂ ಹ್ಯಾಪಿ ನಮಗೆ ಬೇಕಾಗಿದ್ದದು. ಸೊ ಇದು ಲಾಕರ್ ಇಲ್ಲಿಂದ ಇನ್ನು ಮುಂದೆ ಕಂಟಿನ್ಯೂ ಆಗ್ತೀವಿ, ಮತ್ತೆ ಮಾತಾಡೋಣ. ಬೆಳ್ಳಂಬೆಳಗ್ಗೆ ಕರೆಕ್ಟ್ 5 ಗಂಟೆ 15 ನಿಮಿಷ ಆಯಿತು. ಸೊ ನಾವೆಲ್ಲ ಜೈ ಶ್ರೀರಾಮ್ ಅಂತ ಹಾಕ್ಕೊಂಡು ಒಂದು ಜೈ ಶ್ರೀರಾಮ್ ಶಾಲೆಲ್ಲ ಹಾಕ್ಕೊಂಡು ಅಯೋಧ್ಯೆ ಫ್ರಂಟಲ್ಲೇ ಇದ್ದೀವಿ. ಸೊ ಹೇಗಿದೆ ಫೀಲ್ ಇವಾಗ? ತುಂಬ ಖುಷಿ ಇದೆಯಲ್ಲ? ಎಸ್, ಇಂಥ ಭಾಗ್ಯ ಯಾರಿಗೆ ಸಿಗ್ತದೆ? ಬನ್ನಿ ಹೋಗುವ. ಜೈ ಶ್ರೀರಾಮ್. ಎಸ್, ಅವ್ರಿಗೆ ಖುಷಿ ಆಯ್ತು ನೋಡಿ. ಅವ್ರ ಖುಷಿ ನಮ್ಮ ಖುಷಿ.